ಪ್ರಿಯ ವೀಕ್ಷಕರೇ, ಎಂವಿ ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ 10ನೇ ವರ್ಷದ ಶ್ರೀ ಚೌಡೇಶ್ವರಿ ದೇವಿ ಜಾತ್ರಾ ಮಹೋತ್ಸವ ಹಾಗೂ ನೂತನ ದೇವಸ್ಥಾನ ಉದ್ಘಾಟನಾ ಸಮಾರಂಭವು ದಿನಾಂಕ 19/8/2025 ಮಂಗಳವಾರ ದಿವಸ ಬೆಳಗ್ಗೆ 6 ಗಂಟೆಗೆ ಶ್ರೀ ಚೌಡೇಶ್ವರಿ ದೇವಿಯ ರುದ್ರಾಭಿಷೇಕ, 7:30ಕ್ಕೆ ಶ್ರೀ ಭೂತೇಶ್ವರ ಅಭಿಷೇಕ ಹಾಗೂ 8 ಗಂಟೆಗೆ ಶ್ರೀ ಚೌಡೇಶ್ವರಿ ದೇವಿಯ ಮೆರವಣಿಗೆಯು ಪೂರ್ಣ ಕುಂಭೋತ್ಸವ ಹಾಗೂ ಸಕಲ ವಾದ್ಯ ವೈಭವಗಳೊಂದಿಗೆ ಕಲಬಾವಿಯಿಂದ ಗಂಗಾನಗರದ ಶ್ರೀ ಚೌಡೇಶ್ವರಿ ದೇವಸ್ಥಾನದವರೆಗೆ ಮೆರವಣಿಗೆ ನಡೆಸಲಾಯಿತು. ಶ್ರೀ ಬನೀಪ್ರ ಶಿವಬಸವ ಮಹಾಸ್ವಾಮಿಗಳು, ವಿರಕ್ತ ಮಠ ಅಕ್ಕಿಯಾಲೂರು ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಎಲ್ಲ ಕಾರ್ಯಕ್ರಮಗಳು ಜರುಗಿದವು. ಈ ಎಲ್ಲ ದೈವಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟವರು ಶ್ರೀ ವೇದಮೂರ್ತಿ ಮಹಾಲಿಂಗಯ್ಯ ಶಾಸ್ತ್ರಿಗಳು, ಹಿರೇಮಠ್, ಸಾಕಿನ್ ಶಿವಪುರ. ಈ ಕಾರ್ಯಕ್ರಮದ ಗುರುಗಳು ಹಾಗೂ ಮುಖ್ಯ ಅತಿಥಿಗಳು ಶ್ರೀ ಅಶೋಕ್ ಬಸ್ತಿ, ಜೂನಿಯರ್ ರಾಜ್ಕುಮಾರ್ ದೇವಗಿರಿ, ಶ್ರೀ ನಾರಾಯಣ ಗುರುಗಳು ಬಾಳನ್ಬೇಡು, ಶ್ರೀ ಬಸವರಾಜ್ ಗುರುಗಳು ದೇವಣ್ಣವರ್, ಅಕ್ಕಿವಳ್ಳಿ ಜಿಲ್ಲಾಧ್ಯಕ್ಷರು ಶ್ರೀ ನಾಗರಾಜ್ ಗುರುಗಳು, ತಾಲೂಕಾ ಅಧ್ಯಕ್ಷರು ಹಾನಗಲ್ ರಮೇಶ್ ಗುರುಗಳು, ಬೈಂಚವಳ್ಳಿ ತಾಲೂಕಾ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಹಾಗೂ ಡೊಳ್ಳಿನ ಸೇವೆ ಮಹರ್ಷಿ ವಾಲ್ಮೀಕಿ ಯುವಕ ಡೊಳ್ಳಿನ ಸಂಘ, ಹನುಮಂತಪ್ಪ ತೋಟದ ಹಾಗೂ ಸಂಗಡಿಗರು, ಸಾಕಿನ್ ಅರಳೇಶ್ವರ ಮತ್ತು ಮಧ್ಯಾಹ್ನ 1 ಗಂಟೆಗೆ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನೆರವೇರಿತು. ಶ್ರೀ ಚೌಡೇಶ್ವರಿ ಜಾತ್ರಾ ಮಹೋತ್ಸವ ಕಮಿಟಿ ಗಂಗಾನಗರ, ವಿರಾಟನಗರ ಹಾಗೂ ಕೆಎಚ್ಬಿ ಕಾಲೋನಿ, ಹಾನಗಲ್, ಕುಂಟನಹೊಸಳ್ಳಿ, ಮಲ್ಲಿಗಾರ್, ಸಾತೇನಹಳ್ಳಿ ಗುರು ಹಿರಿಯರು ಹಾಗೂ ಸಕಲ ಸದ್ಭಕ್ತರು ಪಾಲ್ಗೊಂಡು ಅತಿ ವಿಜೃಂಭಣೆಯಿಂದ ನಡೆಸಿಕೊಟ್ಟರು. ओम नमो भगवते नमो देताय नमो त्रैताय नमो मायाय नमो कलविकरणाय नमो बलविकरणाय नमो बलप्रमतनाय नमो सर्वभूतदमनाय नमो मनोन्मनाय नमः अघोरेभ्यो घोरेभ्यो घोरघोरस्तरेभ्यः सर्वेभ्यो सर्वशर्वेभ्यो नमस्ते महाविशेषार्घ्यं स्वाहा. ओम सर्वदा सर्वकार्येषान्तिपत्तिकरीरताः मम तदसरशान्तर्कारकाः दोपोऽयं तदप्रियतां तदमुत्तमं दोपम् आग्रापयामि. दोपानन्तरे हि महाविशेषार्घ्यं स्वाहा. ಮಂದಿರದ ಸೇವೆಗೆಂದು ತಾನು ಬೆಳಗಿತೋ ಜ್ಯೋತಿ, ಮಂದಿರದ ಸೇವೆಗೆಂದು ತಾನು ಬೆಳಗಿತೋ ಜ್ಯೋತಿ. ಗುರುಕುಮಾರ ನಾಮದಿಂದ ಗುರುಕುಮಾರ ನಾಮದಿಂದ ಜಗವ ಬೆಳಗಿತೋ ಜ್ಯೋತಿ ಬೆಳಗಿತೋ, ಧರ್ಮದ ಜ್ಯೋತಿ ಬೆಳಗಿತೋ ಜ್ಯೋತಿ ಬೆಳಗಿತೋ, ಧರ್ಮದ ಜ್ಯೋತಿ ಬೆಳಗಿತೋ. ಕತ್ತಲೆಯಿಂದ ಬೆಳಕಿನತ್ತ ತಾನು ಸಾಗಿತೋ ಜ್ಯೋತಿ, ಕತ್ತಲೆಯಿಂದ ಬೆಳಕಿನತ್ತ ತಾನು ಸಾಗಿತೋ ಜ್ಯೋತಿ. ಗುರುಕುಮಾರ ನಾಮವನ್ನು ಗುರುಕುಮಾರ ನಾಮವನ್ನು ಜಗಕ್ಕೆ ಸಾರಿತೋ ಜ್ಯೋತಿ ಬೆಳಗಿತೋ, ಧರ್ಮದ ಜ್ಯೋತಿ ಬೆಳಗಿತೋ ಜ್ಯೋತಿ ಬೆಳಗಿತೋ, ಜ್ಯೋತಿ ಬೆಳಗಿತೋ.
ದುರ್ಜನ ನಾಶ ಮಾಡಿ ಸಜ್ಜನರನ್ನು ಬೆಳೆಸಿ ದುರ್ಜನ ನಾಶ ಮಾಡಿ ಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಮಹಾದೇವಾಯ ನಮಃ ರಾಮಾಯ ಶರಣಯ ಭಾಗಿನೇ ನಮೋ ವಯಂ ಮೈ ಕಾಯ ಕರುಣೆ ಸ್ವಾಮೇ ಅಶೋಕ್ ಭಕ್ತಿಯವರು ಮೂಲತಃ ದೇಗೇರಿಯವರು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಯ್ಕೆಯವರಾಗಿದ್ದಾರೆ. ಜೊತೆಗೆ ನಮ್ಮ ಈ ಭಾಗದ ಬಸವರಾಜ್ ದ್ಯಾವಣ್ಣವರ್ ಮೂಲತಃ ಅಕ್ಕಿಹಳ್ಳಿಯವರು ಕೆಎಬಿಯ ಗುತ್ತಿಗೆದಾರರು ಅವರು ಸಹಿತ ಮುಖ್ಯ ಅತಿಥಿಗಳಾಗಿ ಆಯ್ಕೆಯಾಗಿದ್ದಾರೆ. ಕಮಿಟಿಯ ಅಧ್ಯಕ್ಷರಾದ ನಮ್ಮ ನಾಗರಾಜ್ ಅವರು ಇವರುಗಳೆಲ್ಲ ನಮ್ಮ ಮನೆಗೆ ಬಂದು ನನಗೆ ಗೌರವ ಸನ್ಮಾನ ಮಾಡಿ ಈ ತರದ ಒಂದು ಕಾರ್ಯ ಮಾಡ್ತಾ ಇದ್ದೀವಿ, ನೀವು ಬರಬೇಕು ಅಂತ ನನಗೆ ಕರೆದು, ಮತ್ತೆ ಇಲ್ಲಿ ಬಂದ ಮೇಲೆ ಮೊದಲು
ದೇವಿ ದರ್ಶನ ಆದ ತಕ್ಷಣ ಪ್ರಸಾದ ಕೊಟ್ಟರು. ಅದು ಬಹಳ ಮುಖ್ಯ. ಪ್ರಸಾದವನ್ನ ತಗೊಂಡ ಮೇಲೆ ಬಂದು ಏನು ಈ ಕಮಿಟಿಯವರ ಜೊತೆಯಲ್ಲಿ ಉದ್ಘಾಟಕರಾಗಿ ನನ್ನ ಕರೆದ್ರು. ಇದೊಂದು ಸೌಭಾಗ್ಯ. ನಾನು ಅನ್ಕೊಳ್ಳಿಲ್ಲ ಈ ತರ ಉದ್ಘಾಟನೆ ಮಾಡಕ್ ನಾನು ಹೋಗ್ತೇನಾ, ಸಾಧ್ಯ ಇದೆಯಾ ನನಗೆ ಗೊತ್ತಿಲ್ಲ. ಇಷ್ಟೊಂದು ಮಳೆ ಇತ್ತು ಇವತ್ತು. ಪಾಪ ಬರಬೇಕಾದ್ರೆ ಕಾರು ಅದಕ್ಕೇನೋ ಪಾಪ ನಿಂತು ಬಿಡ್ತು, ಹೋಗ್ಲಿಲ್ಲ. ನಮ್ಮೂರು ಗಿರಿಮಲ್ಲೇಶ್ವರ ಒಂದು ಜಾತ್ರೆ ನಡೀತಾ ಇದೆ ಅಲ್ಲಿ. ಅಲ್ಲೊಬ್ಬ ನನ್ನ ಗುರುತು ಹೇಳಿದ್ಬಿಟ್ಟ, ನಿಮ್ ಕಾರು ಇಲ್ಲಿಂದ ಹೋಗೋದಿಲ್ಲ ಅಂತ. ಯಾಕಪ್ಪ ಅಲ್ಲಿ ಇಲ್ಲಿ ಗಿರಿಮಲ್ಲೇಶ್ವರ ಜಾತ್ರೆ ನಡೀತಾ ಇದೆ, ಪ್ರಸಾದ ತಗೊಂಡ್ಮೇಲೆ ನಿಮ್ ಕಾರು ಹೋಗುತ್ತೆ, ಅಲ್ಲಿವರೆಗೂ ಹೋಗೋದಿಲ್ಲ. ನಾನು ಹೇಳಿದ್ರೆ ನಾನು ಕೂಡ ಈಗ ಹೋಗ್ತಾ ಇರೋ ಚೌಡೇಶ್ವರಿ ಅಮ್ಮನವರ ಒಂದು ಸ್ನೇಹಿತರ ಜೊತೆಯಲ್ಲಿ ಹೋಗ್ತಾ ಇದ್ದೀನಿ. ಆದ್ರಿಂದ ಈ ಕಾರ್ ಇಲ್ಲದೆ ಹೋದ್ರು ಪರವಾಗಿ ಇನ್ನೊಂದು ಕಾರನ್ನು ತಗೊಂಡು ಹೋಗ್ಲೇಬೇಕು, ನಾನು ಅಲ್ಲಿ ಮಾತು ಕೊಟ್ಟಿದ್ದೀನಿ ಅಂದಾಗ ಹಂಗಾದ್ರೂ ಹೋಗ್ರಿ ಅಂದ್ರು. ಬಂದೆ. ಆದ್ರೆ ಅಲ್ಲಿ ಲಕ್ಷ್ಮಾಪುರಕ್ಕೆ ಬಂದ್ಮೇಲೆ ಹೊಸ ಕಾರು ಬಂತು. ನೋಡ್ರಿ, ಆ ಕಾರು ನಿಂತು ಅದೇನ್ ಕೆಟ್ಟಿಲ್ಲ. ಅವ್ರು ಹೇಳ್ದಂಗೆ ಈಗ ವಾಪಸ್ ಹೋಗಿ ಸ್ವಲ್ಪ ಪ್ರಸಾದ ತಗೊಂಡ್ಮೇಲೆ ಚಾಲು ಆಗ್ಬೋದು. ಅದರಿಂದ ಇಲ್ಲಿ ಬಂದ್ಮೇಲೆ ಹೊಸ ಕಾರ್ಗಳಲ್ಲಿ ಕರ್ಕೊಂಡು ಬಂದ್ರು. ಇದೇನೇ ಆದ್ರೂ ಚೌಡೇಶ್ವರಿಯ ಒಂದು ಸ್ಥಾನ ಇಲ್ಲಿ ಏನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದೇನು ಶಕ್ತಿನೋ ಗೊತ್ತಿಲ್ಲ. ನನಗೆ ಈಗ ತಾನೇ ಮಾತಾಡುವಾಗ ಒಂದು ಹಾಡ್ರಿ ಎಂದ್ರು. ನಾನು ಯಾವತ್ತೂ ಆ ತರ ಹಾಡ್ತೀನಿ, ಹಾಡೋದಕ್ಕೆ ಅಂತ ಹೇಳಿ ದೇವ್ರು ಬಿಟ್ಟಿದ್ದಾರೆ. ಆದ್ರೆ ಈ ತರ ಆಗಿನ ಕಾಲದವರು ಪಾದರಕ್ಷೆ ಇಲ್ಲದೆ ನಡೆದವರೇ ಅಲ್ಲ. ನಾನು ಅದು ಏನು ಇಲ್ಲದೆ ಕರ್ಕೊಂಡ ಅಯ್ಯಪ್ಪ ಸ್ವಾಮಿ. ಅದಕ್ಕೆ ಏನು ಹೇಳಬೇಕು ಅವನ ಮಹಿಮೆ ಅಂದ್ರೆ, ಕರೆಸಿಕೊಡುವನು ನೀನೆ, ಕಳಿಸಿಕೊಡುವನು ನೀನೆ, ನಾನು ಎಂಬ ಹೆಸರಲ್ಲಿ ನನ್ನ ಉಸಿರು ನೀ ತಾನೇ ಅಂತ ಅಲ್ಲಿ ನೆನಪು ಬಂತು ನನಗೆ. ನಾನು ಅನ್ನೋದು ಯಾವುದು ಇಲ್ಲವೇ ಇಲ್ಲ ಅಲ್ಲಿ. ಬರ್ತೀನಿ ಅನ್ನೋದಕ್ಕೆ ನಾನು ಯಾರು, ಕರ್ಕೊಂತೀನಿ ಅನ್ನೋದಕ್ಕೆ ಅವನೇ ಹೇಳಬೇಕು ಇದಕ್ಕೆ ಉತ್ತರ. ಆದ್ದರಿಂದ ಕರ್ಕೊಂಡ, ಕಳಿಸಿಕೊಟ್ಟ, ಅಲ್ಲಿಂದ ಬಂದ ಮೇಲೆ ಆರಾಮಾಗಿ ಯಾವ್ದು ಜ್ವರ ಇಲ್ಲ, ಎಂಥದೂ ಇಲ್ಲ. ಹಾಗೆ ಅದೊಂದು ಮಹಾಶಕ್ತಿ ತುಂಬಿರುವ ಜಾಗ ಅನ್ನೋದು ಮಾತ್ರ ನನಗೆ ಅನಿಸ್ತು. ಮತ್ತೆ ನೋಡಿ, ಇಷ್ಟೊಂದು ಭಕ್ತರು ಯಾಕೆ ಸುಮ್ಮನೆ ಇರ್ತಾರೆ? ಇಲ್ಲಿದ್ದಾಗ ಸ್ವಾಮಿಗಳು ಅಂತೇಳಿ ದೇವಸ್ಥಾನ ಇದೆ, ಶಬರಿಮಲೆ ಅಯ್ಯಪ್ಪ